ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ರೈಸ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಲ್ದಿ ಆಗಿರೋ ಸಿಂಪಲ್ ಈಸಿ ರೆಸಿಪಿ ತೋರ್ಸಾತೀನಿ. ಇದನ್ನ ದೊಡ್ಡವರು ಚಿಕ್ಕ ಮಕ್ಳು ಲಂಚ್ ಬಾಕ್ಸಿಗೂ ಮಾಡ್ಬೋದು. ಒಂದೇ ಥರದ ಅನ್ನ ತಿಂದ ಬೇಸರ ಆಗಿತ್ತಂದ್ರೆ ಈ ಥರನೂ ಒಂದ್ಸತಿ ಟ್ರೈ ಮಾಡ್ಬೋದು. ಇಂಗ್ರೀಡಿಯೆಂಟ್ಸ್ ಎಲ್ಲ ಮೊದಲ ರೆಡಿ ಮಾಡಿ ಇಟ್ಕೊಂಡ್ರೆ ಇದನ್ನ ಬೆಳಿಗ್ಗೆ ತಿಂಡಿಗೂ ಮಾಡ್ಕೋಬೋದು, ಮಧ್ಯಾಹ್ನ ಲಂಚಿಗೂ ಮಾಡ್ಕೋಬೋದು, ರಾತ್ರಿ ಊಟಕ್ಕೂ ಮಾಡ್ಕೋಬೋದು. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಜಲ್ದಿ ಒಂದು 10-15 ನಿಮಿಷದಾಗ ಮಾಡ್ಕೋಬೋದು. ಈ ರೆಸಿಪಿ ಮಾಡಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬರ್ರಿ. ಉದ್ದಿನಬೇಳೆ, ಮೆಣಸು, ಜೀರಿಗೆ, ಒಂದು ನಿಂಬೆಹಣ್ಣು, ಕರಿಬೇವು, ಶುಂಠಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಗೋಡಂಬಿ, ಒಣ ದ್ರಾಕ್ಷಿ, ಕೊಬ್ಬರಿ ತುರಿ, ತುಪ್ಪ, ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. 2 ಚಮಚ ಉದ್ದಿನಬೇಳೆ ಹಾಕೊಂಡು ಒಣದ ಹುರ್ಕೊಳತ್ತೀನಿ. ಅದಕ್ಕೆ ಎಣ್ಣೆ ತುಪ್ಪ ಏನೂ ಹಾಕೋದು ಬೇಡ, ಹಂಗೆ ಒಣದ ಹುರ್ಕೋಬೇಕು. ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅನ್ನೋರಾಗ ಇನ್ನೊಂದು 2 ಚಮಚೆ ಮೆಣಸು ಹಾಕಿ ಹುರ್ಕೋಬೇಕು. ಎರಡು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದ್ಮ್ಯಾಗ ಗ್ಯಾಸ್ ಆಫ್ ಮಾಡಬೇಕು. ಸ್ವಲ್ಪ ತಣ್ಣಗಾದ್ಮ್ಯಾಗ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು. ಫುಲ್ ಸಣ್ಣಗಿರಬಾರ್ದು, ಇಷ್ಟು ತರಿಯಾಗಿದ್ರೆ ಸಾಕು. ನೆಕ್ಸ್ಟ್ ನಾವಿಲ್ಲಿ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಒಂದು 2 ಚಮಚ ತುಪ್ಪ, 2 ಚಮಚ ಉದ್ದಿನಬೇಳೆ, ಸ್ವಲ್ಪ ಕಲರ್ ಚೇಂಜ್ ಆದ್ಮ್ಯಾಗ 1 ಚಮಚ ಜೀರಿಗೆ, ಒಂದು 3 ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕೋರಿ. ನಾ ಇಲ್ಲಿ 3 ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೀನಿ. 1 ಚಮಚ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಕರಿಬೇವು. ಯಾರ್ಯಾರ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಒಂದು 2 ನಿಮಿಷ ಚಲೋತ್ನಾಗ ಕೈ ಆಡಿಸಿ ಅರ್ಧ ಬಟ್ಲ ಕಾಯಿ ತುರಿ ಹಾಕೊಳತ್ತೀನಿ. ಇದು ಕಾಯಿ ನೀವು ಹಸಿದಾದ್ರೂ ತೊಗೋಬೋದು, ಇಲ್ಲ ಒಣಗಿದ್ದಾದ್ರೂ ತೊಗೋಬೋದು. ಹಸಿದಾದ್ರೆ ಚಲೋ ಇರುತ್ತೆ. ಸ್ವಲ್ಪ ಒಣ ದ್ರಾಕ್ಷಿ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ನಾ ಇಲ್ಲಿ ತೋರ್ಸಾತಿದ್ದ ರೈಸ್ ಒಂದು 3-4 ಜನಕ್ಕೆ ಸರ್ವ್ ಮಾಡ್ಬೋದು. ಆವಾಗಲೇ ಉದ್ದಿನಬೇಳೆ ಮೆಣಸ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೂ ಹಾಕಿ ಮಿಕ್ಸ್ ಮಾಡಬೇಕು. ನಾ ಇಲ್ಲಿ ಅನ್ನ ಮೊದಲ ಮಾಡಿ ಇಟ್ಕೊಂಡಿದ್ದೆ. ಈ ರೆಸಿಪಿಗೆ ಅನ್ನ ಉದುರಾಗಿದ್ರೇ ಚಲೋ ಆಗುತ್ತೆ. ನಮ್ಗೆ ಉದುರು ಅಷ್ಟು ಇಷ್ಟ ಆಗಲ್ಲ. ಇದಕ್ಕೆ ನೀವು ಉದುರು ಮಾಡಿ ಹಾಕ್ಕೊಂಡೆ ಮಿಕ್ಸ್ ಮಾಡಿದ್ರನ್ನ ಚಲೋ ಇರುತ್ತೆ. ಫುಲ್ ಬಿಸಿ ಇರಬಾರ್ದು, ಸ್ವಲ್ಪ ಬೆಚ್ಚಗಿದ್ದಾಗ ಅನ್ನ ಹಾಕಿ ಉದುರು ಕಲಿಸ್ಬೇಕು. ಅನ್ನಕ್ಕೆ ಮೊದಲ ಉಪ್ಪು ಹಾಕಿರ್ತದ. ಇಲ್ಲಿ ಮ್ಯಾಗ ನಾ ಒಂದು ಅರ್ಧ ಚಮಚ ಉಪ್ಪು ಹಾಕೊಳತ್ತೀನಿ. ಇದು ತುಪ್ಪದನ್ನ ಇರೋದಕ್ಕೆ ನೀವು ತುಪ್ಪ ಎಷ್ಟು ಹಾಕೊಂಡ್ರು ಚಲೋನ. ಒಗ್ಗರಣೆಗೂ ತುಪ್ಪ 2 ಚಮಚ ಹಾಕಿರುತ್ತೆ. ಇಲ್ಲಿ ಮ್ಯಾಗ ಒಂದು 2 ಚಮಚ ತುಪ್ಪ ಹಾಕೊಳತ್ತೀನಿ. ಒಂದು ಅರ್ಧ ನಿಂಬೆಹಣ್ಣು, ಒಂದು 2 ಚಮಚ ಸಕ್ಕರೆ ಎಲ್ಲನೂ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಬೇಕು. ಈ ರೆಸಿಪಿನ ಹಬ್ಬದ ಟೈಮ್ನಾಗ, ಸ್ಪೆಷಲ್ ಒಕೇಶನ್ ಇದ್ದಾಗ, ಇಲ್ಲ ಏನೋ ಯಾರಾದ್ರೂ ಗೆಸ್ಟ್ ಬಂದಾಗ ಡಿಫ್ರೆಂಟಾಗಿ ಏನಾದ್ರು ಮಾಡ್ಬೇಕಂದಾಗ ಇದನ್ನು ಟ್ರೈ ಮಾಡ್ಬೋದು. ಉದುರು ಆದ ನಮ್ಮ ತುಪ್ಪದ ಅನ್ನ ರೆಡಿ ಆಯ್ತು. ಗೀ ರೈಸ್ ಅಲ್ಲ, ಗೀ ರೈಸ್ ಅಂದ್ರೆ ಮತ್ತೆ ಬೇರೆ, ಇದು ತುಪ್ಪದ ಅನ್ನ. ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಸಿಂಪಲ್ ಆಗಿ ಈಸಿ, ಟೇಸ್ಟಿ, ಹೆಲ್ದಿಯಾಗಿ ಫಂಕ್ಷನ್ನಾಗ ಮಾಡೋ ತುಪ್ಪದ ಅನ್ನ ಮನ್ಯಾಗ ಹೆಂಗೆ ಮಾಡೋದು ಅಂತ ನೋಡಿದ್ರಲ್ಲ. ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಹಂಗಾರ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಈ ಥರ ಈಸಿ ಟ್ರೆಡಿಷ್ನಲ್ ರೆಸಿಪಿ ಬೇಕಂದ್ರೆ ನನ್ನ ಚಾನಲ್ಗೆ ಹೋಗಿ ಎಲ್ಲ ವಿಡಿಯೋಸು ನೋಡ್ರಿ. ಇಷ್ಟ ಆಯ್ತಂದ್ರೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಟಿಲ್ ದೆನ್ ಹ್ಯಾಪಿ ಕುಕಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.